ಅದೇ ಸರ್, ಇವತ್ತು ವಿಧಾನಸೌಧ ಹೇಳಿದ್ರು, ನಾಳೆ ಟೈಮ್ ಕೊಟ್ಟಿದ್ದೀರಿ ನೀವು? ಹೇಳಿದ್ದೀನಿ. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ, ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7-8 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ಮಾಡಬೇಕು ಕೆಲಸ, ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ಈ ನಡುವೆ ಬಾಲಕೃಷ್ಣ ಅವರು ಬೈರಮಂಗಲಕ್ಕೆ ಬಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ವಿಧಾನಸೌಧದಲ್ಲಿ ಮಾತಾಡಿದ್ರೆ ಏನು ತಪ್ಪು? ನೋಡಿ, ಅದು ಆಗಿದ್ರೆ ಎಲ್ಲ ರೈತರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣಾ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ ಕೃಷ್ಣಾ ಕಚೇರಿ ಒಳಗೆ ಮೀಟಿಂಗ್ ಮಾಡಿದ್ದೀನಿ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ ರೈತರ ಹತ್ರ, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಆ ರೀತಿ ನಡ್ಕೊಂಡೆ. ತರಾತುರಿಲಿ ನಾವೇನು ಮಾಡಲಿಕ್ಕೂ ಹೋಗಲಿಲ್ಲ. ರೈತರದ್ದು ವಿರೋಧ ಜೊತೆಗೆ ಈಗ ಇವರು ಕಾಂಗ್ರೆಸ್ನ ನಾಯಕರುಗಳೇ ಆ ಟೈಮಲ್ಲಿ ಏನೇನು ವಿರೋಧ ಮಾಡಿ ಅಸೆಂಬ್ಲಿಯೊಳಗೆ ಚರ್ಚೆ ಮಾಡೋರು ದಾಖಲೆ ಇದೆ. ಅವರ ಜೊತೆಲಿರ್ತಕ್ಕಂಥ ಕೆಲವು ಸಲಹೆಗಾರ ಇಟ್ಕೊಂಡವರೆಲ್ಲ ತರಿಸ್ಕೊಂಡು ಹೋದ ಕೇಳಿ ಅವರಿಗೆ, ಮುಖ್ಯಮಂತ್ರಿಗೆ. ಆಮೇಲೆ ಆದರೂ ತೀರ್ಮಾನ ಮಾಡ್ಕೊಳ್ಳಿ. ಈಗ ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ, ಅವರ ಹೋರಾಟಕ್ಕೆ ಅವರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಾಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು 2013ರಲ್ಲಿ ಇದೇ UPA ಸರ್ಕಾರದಲ್ಲಿ, ಆ ಕಾನೂನನ್ನು ಮೀರಿ ಇವರೇ ಈಗ ಮಾಡಲಿಕ್ಕೆ ಹೊರಟಿದ್ದಾರೆ. ಕಾನೂನು ವ್ಯಾಪ್ತಿ ಒಳಗೆ ಆ ರೈತರ ಪರವಾಗಿ ಏನು ಹೋರಾಟ ಮಾಡಬೇಕು, ಅದಕ್ಕೂ ಸಿದ್ಧತೆ ಮಾಡಬೇಕಲ್ಲ. ಇಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ಕೊಂಡೇನು ಕೂತಿದ್ದಾರೆ 470 ದಿವಸದಿಂದ. ಒಂದು ಅವರಿಗೆ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ನಾಳೆ ಅವ್ರ ಜೊತೆ ಚರ್ಚೆ ಮಾಡ್ಕೊಂಬರ್ತೀನಿ. ನಾನು ವೆಯ್ಟ್ ಮಾಡ್ತೀನಿ, ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ. ಬಂದು ಅವ್ರು ಕೂತ್ಕೊಂಡು ಸುಗಮವಾಗಿ ಮಾಡ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ರೈತರೆಲ್ಲ ಒಪ್ಕೊಳ್ಳೋದಾದ್ರೆ ನಾಳೆ ಗಲಾಟೆ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಲಾಟೆ ಮಾಡ್ಸೋಕೆ ಕೊಟ್ಟಿರೋದು ಅವರಿಗೆ 144 ಸೆಕ್ಷನ್ ಹಾಕೋದಕ್ಕೆ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ನಿನ್ನೆ ಒಂದು 20 ಜನ ಕೂರಿಸ್ಕೊಂಡವ್ರೀಗ. ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿ ಅವ್ರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಜನಕ್ಕೆ ಕೊಟ್ಟವ್ರೆ? 19 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟ್ಗೆ ಇನ್ನೂ 19 ಕೋಟಿ ಎಷ್ಟು ದಿವಸದಿಂದ ಬಲವಂತವಾಗಿ ಕೊಟ್ಕೊಂಡು ಹೊರಟವ್ರೆ. ಕೆಲವು ಪಾಪ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಅಲ್ಲಿ ಕೊನೆ ಹಂತದಲ್ಲಿ ಕೆಲವು ಹಳ್ಳಿನಲ್ಲಿ ಎಷ್ಟೇ ಏನೇ ಆದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು ನನಗೆ. ಅದು ಸಣ್ಣ ಪ್ರಮಾಣದಲ್ಲಿದೆ, ಅಂಥವ್ರು ಕೊಟ್ಕೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಯಾವುದೂ ಬೆಳೆ ಬೆಳೀಲಿಕ್ಕೂ ಆಗೋದಿಲ್ಲ. ಒಂದು 20 ವರ್ಷದೆಲ್ಲ ನೀರು ಹರಿತದಲ್ಲಿ ಅಲ್ಲಿ ರೊಚ್ಚಿನ ಒಂದು ಇದು ಬೆಳೆದಿರ್ತಕ್ಕಂಥ ಇನ್ನಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತು. ಹಾಗಂತೇಳಿ ಎಲ್ಲರ ಮೇಲೂ ಗದಾಪ್ರಾಯ ಮಾಡೋದ್ರಾಗುತ್ತಾ? ಜನ ಒಪ್ಕೊಂಡು ಕೊಟ್ಟರೆ ನಂದೇನು ಅಬ್ಜೆಕ್ಷನು? ಪ್ರೋಗ್ರಾಮ್ ಮಾಡಿ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದವನಿಗೆ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಅಭಿವೃದ್ಧಿ ತಡಿಬೇಕು ಅಂತ ಹೇಳ್ತೀನ? ಬೆಂಗಳೂರು ನಗರದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ. ಇಷ್ಟೆಲ್ಲ ಇದ್ದು ಇಲ್ಲಿ ನೀವು ಸರಿಪಡಿಸ್ಲಿಕ್ಕೆ ಹೋಗಿದೆ, ಮತ್ತು ಇನ್ನೊಂದು ನಗರ ಸೃಷ್ಟಿ ಮಾಡ್ತೀವಿ ಅಂತ ಹೋದರೆ ನಗಲವ ಯಾರಾದ್ರೂ ಇದೇ ಇರುತ್ತೆ. ಇಲ್ಲಿ ಅದು ಎಂಥದ ವಾಚ್ ಅಂತ ಹೇಳಿದ್ರು 80 ಲಕ್ಷ ಅಂತ ಯಾರೋ ನೆನ್ನೆ ಹೇಳ್ಕೊಂಡವ್ರೆ. ಇಲ್ಲಿ ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ, ಏನೋ 75 ಲಕ್ಷದೋ 80 ಲಕ್ಷದೋ ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು.
HMT ವಾಚ್ ಮಾತ್ರ ಒಂದು 60-70 ವಾಚ್ ಇದೆಯಂತೆ. ಬಂದು ಯಾರನ್ನಾದ್ರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ ಚೆಕ್ ಮಾಡಿ ತಗೊಂಡೋಗಿ ಕೇಳಿ. ಸ್ಕ್ಯಾನರ್